ಮಂಗಳೂರಿನ ರೆಡ್ ಎಫ್ಎಂ ನೇತೃತ್ವ, ಫಾದರ್ ಮುಲ್ಲರ್ ಮೆಡಿಕಲ್ ಕಾಲೇಜು ಮತ್ತು ಆಸ್ಪತ್ರೆ, ಮಂಗಳೂರು ನಗರ ಟ್ರಾಫಿಕ್ ಪೊಲೀಸ್, ಅದ್ವೈತ್ ಹುಂಡೈ ಮಂಗಳೂರು ಸಹಭಾಗಿತ್ವದಲ್ಲಿ ರೆಡ್ ಸುರಕ್ಷಾ ಅಭಿಯಾನವು ನಗರದ ಸರ್ಕಿಟ್ ಹೌಸ್ನ ಮುಂಭಾಗದಲ್ಲಿ ನಡೆಯಿತು. ಈಗಾಗಲೇ ವಿನೂತನ ಕಾರ್ಯಕ್ರಮದ ಮೂಲಕ ಮನಗೆದ್ದಿರುವ ರೆಡ್ ಎಫ್ಎಂ 93.5 ವತಿಯಿಂದ ರೆಡ್ ಸುರಕ್ಷಾ ಅಭಿಯಾನವು ನಡೆಯುತ್ತಿದೆ. ಐಎಸ್ಐ ಮಾರ್ಕ್ ಹೊಂದಿರುವ ಹೆಲ್ಮೆಟ್ ಧರಿಸುವುದು ಕಡ್ಡಾಯ ಎಂಬ ಜಾಗೃತಿ ಮೂಡಿಸಲಾಯಿತು. ನಗರದ ಸರ್ಕ್ಯೂಟ್ ಹೌಸ್ ಮುಂಭಾಗದಲ್ಲಿ ಪೊಲೀಸ್ ಕಮಿಷನರ್ ಅನುಪಮ್ ಅಗರ್ವಾಲ್ ಅವರು ಮಾತನಾಡಿ, ಸಾಕಷ್ಟು ಮಂದಿ ಅಪಘಾತದಿಂದ ಜೀವ ಕಳೆದುಕೊಳ್ಳುತ್ತಿದ್ದಾರೆ. ಅದರಲ್ಲೂ ದ್ವಿಚಕ್ರ ವಾಹನ ಸವಾರರೇ ಅಪಘಾತದಿಂದ ಮೃತ್ಯು ಕಾಣುತ್ತಿದ್ದಾರೆ. ಯಾಕೆಂದರೆ ಹೆಲ್ಮೆಟ್ ಧರಿಸದೇ ಇರುವುದು ಮತ್ತು ಐಎಸ್ಐ ಮಾರ್ಕ್ ಹೊಂದಿರದ ಹೆಲ್ಮೆಟ್ ಧರಿಸಿರುವುದರಿಂದ ಸಾವು ಆಗುತ್ತಿದೆ. ಈ ಬಗ್ಗೆ ಹೆಚ್ಚೆಚ್ಚು ಜಾಗೃತಿ ಕಾರ್ಯಕ್ರಮಗಳು ಆಗಬೇಕಾಗಿದೆ ಎಂದರು. ನಮ್ಮೆಲ್ಲರಿಗೆ ಗೊತ್ತಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ನಾವು ಪ್ರತಿ ವರ್ಷ ಬಹಳಷ್ಟು ಜೀವನ ಇದು ಕಳ್ಕೊಳ್ತೀವಿ ರೋಡ್ ಆಕ್ಸಿಡೆಂಟಿಂದ. ಕಳೆದ ವರ್ಷ ನಮ್ಮ ಭಾರತ ದೇಶದಲ್ಲಿ ಸುಮಾರು 1,70,000 ಜನ ರಸ್ತೆ ಅಪಘಾತಗಳಿಂದ ತೀರ್ಕೊಂಡಿದ್ರು. ಅದರಲ್ಲಿ ಕೂಡ ಮುಖ್ಯವಾಗಿ 2 ವೀಲರ್ ರೈಡರ್ಸ್ಗೂ ಜಾಸ್ತಿ ಪ್ರಾಣ ಆಯಿತು. ಯಾಕೆಂದರೆ ಅವರು ಹೆಲ್ಮೆಟ್ ಧರಿಸೋದಿಲ್ಲ ಮತ್ತು ಅಲ್ಲಿ ಆಕ್ಸಿಡೆಂಟ್ಗೂ ಸಂಭಾವನೆಗಳು ಜಾಸ್ತಿ ಇರ್ತದೆ. ನಾವು ಜೊತೆಗೆ ಅಬ್ಸರ್ವ್ ಮಾಡಿದ್ದೀವಿ, ಭಾಳಷ್ಟು ಜನ ಹೆಲ್ಮೆಟ್ಸ್ ಧರಿಸ್ತಾರೆ, ಬಟ್ ಅದು ಒಂದು ISI ಮಾರ್ಕ್ಸ್ ಇರೋದಿಲ್ಲ ಮತ್ತು ಕ್ವಾಲಿಟಿ ಮಾರ್ಕ್ಸ್ ಇರೋದಿಲ್ಲ. ಆಮೇಲೆ ಕೆಲವು ಟೈಮ್ ಪೊಲೀಸ್ ನೋಡಿ ಮಾತ್ರ ಒಂದು ಹೆಲ್ಮೆಟ್ ಹಾಕ್ತಾರೆ. ಸೊ ಹೆಲ್ಮೆಟ್ ಈಸ್ ನಾಟ್ ಫಾರ್ ಪೊಲೀಸ್, ಇಟ್ ಈಸ್ ಫಾರ್ ಯುವರ್ ಓನ್ ಸೇಫ್ಟಿ. ನಿಮ್ಮ ಸೇಫ್ಟಿಗೋಸ್ಕರ ಇದೆ. ಮತ್ತು ನಾವು ಅದರಿಂದ ನಿಮಗೆ ಒಂದು ಶೇಕೆ ಬರ್ಬೋದು ಅಥವಾ ಸಡನ್ ಕೊಟ್ಟು ಸ್ವಲ್ಪ ಇಶ್ಯೂಗಳು, ಬಟ್ ನಥಿಂಗ್ ಈಸ್ ಬಿಗರ್ ದೆನ್ ಲೈಫ್. ಸೊ ನಾವು ಸುಮಾರು 15 ವರ್ಷನ ನೋಡ್ತಾ ಇದ್ದೀವಿ, ಎಲ್ಲಿ ರೈಡರ್ಸ್ಗಳು ಮತ್ತು ಪಿಲಿಯನ್ ರೈಡರ್ಸ್ಗಳು ಹೆಲ್ಮೆಟ್ ಹಾಕಿದ್ರು ಅಂತ ಒಂದು ದುರಂತ ಇದು ಇನ್ಸಿಡೆಂಟ್ಸ್ಗಳಿಗೆ ಕೂಡ ಒಂದು ಪ್ರಾಣ ಸೇವ್ ಆಯಿತು. ಯಾಕಂದರೆ ಹೆಡ್ ಈಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆರ್ಗನ್ ಆಫ್ ದ ಹೆಡ್ ಬಾಡಿ. ಸೊ ಒಂದೇ ವಿನಂತಿ ತಮ್ಮೆಲ್ಲರ ಮುಖಾಂತರ ದ್ಯಾಟ್ ದಯವಿಟ್ಟು ಹೆಲ್ಮೆಟ್ ಹಾಕಿ ಆ್ಯಂಡ್ ತಮ್ಮದು ಮತ್ತು ತಮ್ಮ ಕುಟುಂಬದ ಜೀವನ ರಕ್ಷಣೆ ಮಾಡಿ. ಆ್ಯಂಡ್ ನಾನು ರೆಡ್ ಎಫ್ಎಮ್ಗೆ ಧನ್ಯವಾದ ಸಲ್ಲಿಸ್ತೀನಿ. ಅವರು ಒಂದು ಅತ್ಯುತ್ತಮ ಇನಿಷಿಯೇಟಿವನ್ನು ತಗೊಂಡಿದ್ದಾರೆ ಮತ್ತು ನಮ್ಮ ಟ್ರಾಫಿಕ್ ಡಿಪಾರ್ಟ್ಮೆಂಟ್ ಜೊತೆಗೆ ಕೈ ಜೋಡಿಸಿ ಒಂದು ಮಂಗಳೂರು ಸಿಟಿಯಲ್ಲಿ ಪ್ರಾಣ ರಕ್ಷಣೆ ಮಾಡೋದು ಇದು ಒಂದು ಅತ್ಯುತ್ತಮ ಇನಿಷಿಯೇಟಿವ್ ಇವತ್ತು ಚಾಲನೆ ಕೊಟ್ಟಿದ್ದಾರೆ. ಪೊಲೀಸ್ ಕಮಿಷನರೇಟ್ನ ಸಂಚಾರ ವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತೆ ನಜ್ಮಾ ಫಾರೂಕಿ ಮಾತನಾಡಿ, ನಿಮ್ಮ ಸುರಕ್ಷೆ ನಿಮ್ಮ ಕೈಯಲ್ಲಿದೆ, ಹಾಗಾಗಿ ಹೆಲ್ಮೆಟ್ ಧರಿಸುವುದು ಕಡ್ಡಾಯವಾಗಿದೆ. ಅದೇ ರೀತಿಯಲ್ಲಿ ಸಂಚಾರದ ನಿಯಮಗಳನ್ನು ಪಾಲಿಸಬೇಕು. ರೆಡ್ ಎಫ್ಎಂ ಅವರು ಬಹಳ ಉತ್ತಮವಾದ ಕಾರ್ಯಕ್ರಮವನ್ನು ನಡೆಸುತ್ತಿದ್ದಾರೆ ಎಂದರು. ಸುಮಾರು 1,70,000 ಜನ ಹೋದ ವರ್ಷ ತಮ್ಮ ಜೀವನವನ್ನು ರಸ್ತೆ ಅಪಘಾತಗಳಲ್ಲಿ ಕಳೆದುಕೊಂಡಿದ್ದಾರೆ. ಅದರಲ್ಲಿ ಹೆಚ್ಚು ಆಗಿ ನಾವು ನೋಡಿರುವಂಥದ್ದು ಬೈಕ್ ಓಡಿಸೋರು, ವಿತೌಟ್ ಹೆಲ್ಮೆಟ್ ಬೈಕ್ ಓಡಿಸೋರು ತಮ್ಮ ಪ್ರಾಣವನ್ನು ಕಳೆದುಕೊಂಡಿರುವಂಥದ್ದು. ಹೋದ ವರ್ಷ ಇಲ್ಲಿಯವರೆಗೆ ನಾವು ಸುಮಾರು 31,000 ಕೇಸಸ್ಗಳನ್ನು ದಾಖಲಿಸಿದ್ದೀವಿ. ವಿತೌಟ್ ಹೆಲ್ಮೆಟ್, ಪಿಲಿಯನ್ ರೈಡರ್ ಹಾಗೂ ರೈಡರ್ ಆಫ್ ದಿ ಬೈಕ್ ಹೆಲ್ಮೆಟ್ ಹಾಗೆ ಗಾಡಿ ಚಾಲನೆ ಮಾಡಿರುವಂಥ ಪ್ರಕರಣಗಳನ್ನು ದಾಖಲಿಸ್ತೀವಿ. ನಾವು ರೋಡ್ ಮೇಲೆ ನಿಂತ್ಕೊಂಡು ಪ್ರಕರಣ ದಾಖಲಿಸುವಾಗ ನಾವು ಅನುಭವಿಸಿರುವಂಥದ್ದು, ಪೊಲೀಸರನ್ನ ನೋಡಿದ ತಕ್ಷಣ ದೂರದಿಂದಲೇ ಯೂಟರ್ನ್ ತಗೊಂಡು ಅಥವಾ ಅಗೇನ್ಸ್ಟ್ ಒಂದೇ ಹೋಗುವಂಥದ್ದು ಒಂದು ಪ್ರವೃತ್ತಿ ಇದೆ ಜನರಲ್ಲಿ. ಅದನ್ನು ದಯವಿಟ್ಟು ಮಾಡಬೇಡಿ. ನಾವು ಇಲ್ಲಿ ಪ್ರಕರಣ ದಾಖಲಿಸೋದು ಅಪಘಾತ ತಡೆಗೋಸ್ಕರ ಮಾತ್ರ, ನಿಮ್ಮ ಒಳ್ಳೆಯದಕ್ಕೋಸ್ಕರ ಮಾತ್ರ, ನಿಮ್ಮ ಪ್ರಾಣ ರಕ್ಷಣೆಗೋಸ್ಕರ ಮಾತ್ರ. ಹಾಗಾಗಿ ನೀವೆಲ್ಲರೂ ನಮ್ಮೊಂದಿಗೆ ಸಹಕರಿಸಬೇಕು. ನಮ್ಮ ಪೊಲೀಸರಿಂದ ಭಯ ಪಡೋಕ್ಕಿಂತ ಜಾಸ್ತಿ ನಾವು ಎಕ್ಸ್ಪೆಕ್ಟ್ ಮಾಡುವಂಥದ್ದು, ನೀವು ಟ್ರಾಫಿಕ್ ಸಂಚಾರ ನಮ್ಮ ರೂಲ್ಸ್ ಏನಿದೆ ಅದನ್ನು ಪಾಲನೆ ಮಾಡುವಂಥದ್ದು. ನೀವು ಮನೆಯಿಂದ ಹೊರಟಿದ ತಕ್ಷಣ ರೋಡ್ ಮೇಲೆ ಬರ್ತೀವಿ, ಆ ರೋಡ್ ಸ್ಟೇಟ್ ಹೈವೇ ಆಗಿರ್ಬೋದು, ನ್ಯಾಷನಲ್ ಹೈವೇ ಆಗಿರ್ಬೋದು, ಅಥವಾ ಯಾವುದೇ ಒಂದು ಸಿಟಿ, ಯಾವುದೇ ಒಂದು ಭಾಗದ ಮೇನ್ ರೋಡು ಸಹ ಆಗಿರ್ಬೋದು, ಇಲ್ಲಿ ನ್ಯಾಷನಲ್ ಹೈವೇ ಇದ್ದರೆ ಮಾತ್ರ ನಾವು ಹೆಲ್ಮೆಟ್ ಹಾಕ್ಕೊಳ್ಬೇಕು. ಅದು ಬಿಟ್ಟರೆ ನಮ್ಮ ಮನೆ ಎದುರುಗಡೆ ಇರೋವಂಥ ರೋಡಲ್ಲಿ ಹೆಲ್ಮೆಟ್ ಹಾಕ್ಕೊಳ್ಳೋ ಅವಶ್ಯಕತೆ ಇರಲ್ಲ ಅಂತ ಒಂದು ಮನೋಭಾವ ಇದೆ. ಅದನ್ನು ಬಿಡಿ. ರೋಡ್ ಅಂದಿದ ತಕ್ಷಣ ಅಲ್ಲಿ ನಿಮ್ಮ ವಾಹನ ಮಾತ್ರ ಅಲ್ಲ, ಬೇರೆಯವರ ವಾಹನಗಳು ಸಹ ಇರುತ್ತೆ. ಸೊ ಹಾಗಾಗಿ ನಿಮ್ಮ ಸುರಕ್ಷತೆ ನಿಮ್ಮ ಕೈಯಲ್ಲಿದೆ, ನಿಮ್ಮ ಕುಟುಂಬದ ಸಂತೋಷ ನಿಮ್ಮ ಕೈಯಲ್ಲಿದೆ. ನಿಮ್ಮ ಮೇಲೆ ಸುಮಾರು ಜನ
ಡಿಪೆಂಡೆಂಟ್ ಆಗಿರ್ತಾರೆ ಮನೆಯವರು. ನಿಮ್ಮ ಸುರಕ್ಷತೆ ಅವ್ರಿಗೆ ತುಂಬ ಪ್ರಾಮುಖ್ಯ ಇರುತ್ತೆ. ಸೊ ನಮಗೋಸ್ಕರ ಬೇಡ, ಆದರೆ ನಿಮ್ಮ ಕುಟುಂಬಕ್ಕೋಸ್ಕರ ನೀವು ದಯವಿಟ್ಟು ಹೆಲ್ಮೆಟನ್ನು ಬಳಸಬೇಕು. ಫಾದರ್ ಮುಲ್ಲರ್ ಕಾಲೇಜು ಮತ್ತು ಆಸ್ಪತ್ರೆಯ ಲಿಯಸನ್ ಮ್ಯಾನೇಜರ್ ಡಾಕ್ಟರ್ ಕೆಲ್ವಿನ್ ಪೀಟರ್ ಪಾಯಸ್ ಅವರು ಮಾತನಾಡಿ, ಇದೊಂದು ಉತ್ತಮವಾದ ಕಾರ್ಯಕ್ರಮವಾಗಿದೆ. ಜನರಲ್ಲಿ ಜಾಗೃತಿ ಮೂಡಿಸುವ ಕೆಲಸ ಅಭಿನಂದನಾರ್ಹ ಎಂದು ಹೇಳಿದರು. This is all because of simple not wearing a helmet. Next thing, as you said, following traffic rules. Very important. Today itself, I have just spoke to RJ Prasanna here also, and saying that I was about to knock down somebody who was coming on the wrong side. So please, for the other safety also, even I have a family, you also have a family, please follow traffic rules, because if we follow that, we can have a better life. Moreover, it becomes a less burden to our police personnel. They are working in this hot sun. You see these police personnel, traffic especially, work from morning to evening in the hot sun. We have to respect that we can't work in the hot sun. We work under the cold climates of our offices. So I just request all of us to follow simple traffic rules for the betterment of our society. Thank you. ಈ ವೇಳೆ ರೆಡ್ ಎಫ್ಎಂನ ಆರ್ಜೆ ಪ್ರಸನ್ನ ಅವರು ಕಾರ್ಯಕ್ರಮವನ್ನು ನಡೆಸಿಕೊಟ್ಟರು. ರೆಡ್ ಎಫ್ಎಂ 93.5ನ ಶೋಭಿತ್ ಶೆಟ್ಟಿ, ಆರ್ಜೆ ಕೀರ್ತನ್, ಅಶ್ವಿನ್ ಭಟ್, ಸಲೀಂ, ರಂಜಿತ್, ಅದ್ವೈತ್ ಹುಂಡೈ ಸೇಲ್ಸ್ ಮ್ಯಾನೇಜರ್ ಪ್ರಸಾದ್ ಸುವರ್ಣ ಸೇರಿದಂತೆ ಪೊಲೀಸ್ ಸಿಬ್ಬಂದಿಗಳು ಉಪಸ್ಥಿತರಿದ್ದರು. ನಾಗೇಶ್ ಕಾವೂರು, ವಿ4 ನ್ಯೂಸ್, ಮಂಗಳೂರು.